ರೋಟರಿ ಸಂಸ್ಥೆಯಿಂದ ಅಥಣಿಯಲ್ಲಿ ಪ್ರಥಮ ಬಾರಿಗೆ ಗಾಳಿಪಟ ಉತ್ಸವ. ಗಣರಾಜ್ಯೋತ್ಸವ ದಿನದಂದು ಅಥಣಿ ಪಟ್ಟಣದ ಭೋಜರಾಜ ಕ್ರೀಡಾಂಗಣದಲ್ಲಿ ರೋಟರಿ ಸಂಸ್ಥೆ ಅಥಣಿ ಇವರ ಆಶ್ರಯದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಜಿಎಂ ಗಾಳಿಪಟ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಸಂಸ್ಥಾಪಕರಾದ ಗಜಾನನ ಮಂಗಸೂಳಿ ಹೇಳಿದರು. ಇದೊಂದು ಹೊಸ ಪ್ರಯತ್ನವಾಗಿದ್ದು, ಗ್ರಾಮೀಣ ಕ್ರೀಡೆಗಳು ಮರೆಯಾಗುತ್ತಿರುವ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳಿಂದ ಈಗಿನ ಯುವಕರು ದೂರವಾಗುತ್ತಿದ್ದು, ಗಾಳಿಪಟ ಉತ್ಸವದ ಮೂಲಕ ಇಂದಿನ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಪ್ರಯತ್ನವನ್ನು ರೋಟರಿ ಸಂಸ್ಥೆ ಮಾಡುತ್ತಿದ್ದು, ಹೆಸರಾಂತ ಕೈಟ್ ಪ್ಲೇಯರ್ಗಳು ಇದರಲ್ಲಿ ಭಾಗವಹಿಸುತ್ತಿದ್ದು, ಗಾಳಿಪಟ ಉತ್ಸವಕ್ಕೆ ಬರುವ ಸ್ಪರ್ಧಿಗಳಿಗೆ ಪ್ರವೇಶ ಉಚಿತವಾಗಿರುತ್ತದೆ ಎಂದರು. ಈ ವೇಳೆ ರೋಟರಿ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ, ಅಧ್ಯಕ್ಷರಾದ ಅರುಣ ಸೌದಾಗರ, ಮಾಜಿ ಅಧ್ಯಕ್ಷ ಡಾ ಪಿ ಮೇರಜ್, ಅರಣ ಯಲಗುದ್ರಿ, ಪ್ರಫುಲ್ ಪಡನಾಡ, ಭರತ ಸೋಮಯ್ಯ, ರಾಜು ಗಾಲಿ ಸೇರಿದಂತೆ ಹಲವರು ಇಲ್ಲಿ ಒಂದು ಗಾಳಿಪಟ ಉತ್ಸವ ಒಂದು ಮಾಡಬೇಕು. ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ ರೀತಿ ಗಾಳಿಪಟ ಉತ್ಸವ ಮಾಡ್ತಾರೋ, ನಮ್ಮ ಅಥಣಿ ಜನರಿಗೆ, ಅಥಣಿಯ ಜನರ ಮಕ್ಕಳಿಗೆ ನೋಡುವಂತ ಅವಕಾಶ ಕಲ್ಪಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು 5-6 ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಕಾರಣಾಂತರಗಳಿಂದ ಅದು ಹಾಗೆ ಮುಂದೂಡ್ತಾ ಬಂದಿತ್ತು. ಇವತ್ತು ಮಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಹುಬ್ಳಿ ಇರ್ಬೋದು, ದೊಡ್ಡ ದೊಡ್ಡ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಜನವರಿ ಬಂತು ಅಂತಂದ್ರೆ ಈ ಒಂದು ಗಾಳಿಪಟ ಉತ್ಸವಗಳು ಎಲ್ಲ ಕಡೆ ಆಗ್ತದೆ. ಇದು ಇಡೀ ವಿಶ್ವದ ಎಲ್ಲ ಕಡೆ ಈ ಒಂದು ತಿಂಗಳಲ್ಲಿ ಆಗುತ್ತನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದೇ ರೀತಿ ಪ್ರಥಮ ಬಾರಿಗೆ ಅಥಣಿಯಲ್ಲಿ ಒಂದು ಗಾಳಿಪಟ ಉತ್ಸವಕ್ಕೆ ಒಂದು ನಾವು ಚಾಲನೆಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ನಮ್ಮ ರೋಟರಿ ಎಲ್ಲ ಜನ ಸೇರಿಕೊಂಡು ನಾವು ಮಾಡಿದ್ದೇವೆ. ಇದೊಂದು ಹೊಸ ಪ್ರಯೋಗ. ಈ ಒಂದು ಹೊಸ ಪ್ರಯೋಗಕ್ಕೆ ಎಲ್ಲ ಮಾಧ್ಯಮ ಮಿತ್ರರ, ಅಥಣಿ ಎಲ್ಲ ಜನರ ಸಹಕಾರವನ್ನ ನಾವು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ಏನಾಗ್ಬಿಟ್ಟದಂದ್ರೆ, ಗ್ರಾಮೀಣ ಕ್ರೀಡೆಗಳನ್ನ ನಾವು ಹುಡುಕುವಂತ ಪರಿಸ್ಥಿತಿ ಬಂದೈತಿ. ನಮಗಿಂತ ಹಿರಿಯರಿದ್ದಾಗ ಇದ್ದ ಆಟಗಳು ನಾವಿದ್ದಾಗಿರ್ಲಿಲ್ಲ.